ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಈ ಸ್ವಾಗತವನ್ನ ಬಯಸುತ್ತಾ ಇವತ್ತಿನ ಪಾಠದ ವಿಚಾರ ಅಂದ್ರೆ ಮ್ಯಾಟರ್ ಏನ್ ತಗೊಂಡಿದ್ದೀನಿ ಅಂದ್ರೆ, ವಾಕ್ಯ ರಚನೆಯಲ್ಲಿ ನಾವು ಡೈರೆಕ್ಟ್ ಅಬ್ಜೆಕ್ಟ್ ಮತ್ತು ಇಂಡೈರೆಕ್ಟ್ ಅಬ್ಜೆಕ್ಟ್ ಅನ್ನ ನಾವು ಗುರುತಿಸುವ ಕೆಲಸವನ್ನ ನಾವು ಮಾಡಿದ್ರೆ ಅದು ನಮಗೆ ವಾಕ್ಯ ರಚನೆಯ ಒಂದು ಸುಲಭ ವಿಧಾನ ಗೊತ್ತಿದೆ ಎಂಬ ಅರ್ಥ ಆಗ್ತದೆ. ಯಾರೇ ವಿದ್ಯಾರ್ಥಿಗಳು ಒಬ್ಬ ಟೀಚರ್ಗೂ ಕೂಡ ಆ ವಿಚಾರ ಗೊತ್ತಿರ್ತದೆ. ನಿಮ್ಮ ಮುಂದೆ ಪಾಠ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ಸಂಗತಿಗಳನ್ನ ಅವರು ಅರಿತಿರ್ತಾರೆ. ಹಾಗೆ ತಾವು ಕೂಡ ವಿದ್ಯಾರ್ಥಿಗಳು ಆನ್ಸರ್ನ ಬರಿಬೇಕಾದ್ರೆ, ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಮತ್ತೆ ಅದನ್ನ ಅನುವಾದವನ್ನ ಮಾಡಬೇಕಾದ್ರೆ ಭಾಷೆಯಿಂದ ಭಾಷೆಗೆ ಈ ಒಂದು ಸುಲಭವಾದ ಮೆಥಡ್ ಇದನ್ನ ಅನುಸರಿಸಿದಾಗ ನಮಗೆ ವಾಕ್ಯ ರಚನೆಯನ್ನ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅನುಕೂಲ ಜೊತೆಗೆ ಈಸಿಯಾಗಿರ್ತದೆ, ಅದರ ಅರ್ಥವೂ ಕೂಡ ಸ್ಪಷ್ಟವಾಗಿರ್ತದೆ. ಇಲ್ಲಿ ಕಲಿಕೆಯನ್ನು ಮಾಡುವ ಎಲ್ಲ ಅಭಿಲಾಷಿಗಳಿಗೆ ಈ ಮಹತ್ವಾಕಾಂಕ್ಷೆ ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ನಾನು ಮಾತನಾಡಬೇಕು, ಬೇರೆ ಕಡೆ ಹೋದಾಗ ನಮಗೆ ಭಾಷೆ ಗೊತ್ತಿದ್ರೆ ವ್ಯವಹಾರ 50% ಗೊತ್ತಿದೆ ಅಂತ ಅದಕ್ಕೆ ಅರ್ಥ. ಏನೇ ವ್ಯವಹರಿಸಬೇಕಾದ್ರೂ ಕೂಡ ನಮಗೆ ಭಾಷೆ ಮೊದಲು ಗೊತ್ತಿರಬೇಕು. ಈಗ ಸಾಧಾರಣವಾಗಿ ಇಂಗ್ಲಿಷ್ ಭಾಷೆ ಎಲ್ಲವೂ ಕೂಡ ಎಲ್ಲ ಕಡೆ ವ್ಯಾಪಕವಾಗಿ ಹರಡ್ಕೊಳ್ತಾ ಇದೆ. ಅದರಿಂದ ನಮಗೆ ಇಲ್ಲಿ ಇಂಗ್ಲಿಷ್ ಮುಖ್ಯ ಎಂಬುದು ಈ ದಿನಮಾನಗಳಲ್ಲಿ ಕಂಡು ಬರ್ತಾ ಇದೆ. ಈಗ ಮೋಸ್ಟ್ ಟ್ರಾನ್ಸಿಟಿವ್ ವರ್ಬ್ಸ್ ಟೇಕ್ ಎ ಸಿಂಗಲ್ ಅಬ್ಜೆಕ್ಟ್, ಬಟ್ such transitive verb as give, ask, offer, promise, tell, etc. Take two objects after them. ಈ ಟ್ರಾನ್ಸಿಟಿವ್ ವರ್ಬ್ ಏನ್ ಮಾಡ್ತವೆ, ತದನಂತರ ಅವು ಏನ್ ಮಾಡ್ತವೆ, ಟೂ ಅಂದ್ರೆ ಎರಡು ಅಬ್ಜೆಕ್ಟ್ಗಳನ್ನ ಕರ್ಮವನ್ನ ತಗೊಳ್ತವೆ ವಾಕ್ಯ ರಚನೆಯಲ್ಲಿ ಅಂತ ಇಲ್ಲಿ ನಾವು ಮಾತನಾಡಬೇಕು. ಯಾನ್ ಇಂಡೈರೆಕ್ಟ್ ಅಬ್ಜೆಕ್ಟ್ ವಿಚ್, ಈಗ ನಾವೇನು ಇಂಡೈರೆಕ್ಟ್ ಅಂತ ಏನು ಹೇಳಿದ್ವಿ, ಈಗ ಇದು ಅಪ್ರತ್ಯಕ್ಷವಾದದ್ದು, ಪರೋಕ್ಷವಾದಂತ ಒಂದು ಕರ್ಮಪದ ವಿಚ್ ಡೆನೋಟ್ಸ್ ದ ಪರ್ಸನ್. ಅದು ಏನ್ ಮಾಡ್ತದೆ, ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸ್ತಾ ಇರ್ತದೆ. ಮತ್ತೆ ಟು ಹೂಮ್ ಸಮಥಿಂಗ್ ಈಸ್ ಗಿವನ್ ಆರ್ ಫಾರ್ ಹೂಮ್ ಸಮಥಿಂಗ್ ಈಸ್ ಡನ್. ಯಾವ ವ್ಯಕ್ತಿಗೆ ನಾವು ಕೊಟ್ವಿ ಏನನ್ನ, ಯಾವ ವ್ಯಕ್ತಿಗೆ ಏನನ್ನ ನಾವು ಮಾಡಿದ್ವಿ ಅನ್ನೋದನ್ನ ತೋರಿಸೋದೇ ಇಲ್ಲಿ ನಮಗೆ ಏನಾಗಿರ್ತದೆ, ಡೈರೆಕ್ಟ್ ಅಬ್ಜೆಕ್ಟ್ ಮತ್ತೆ ಇಂಡೈರೆಕ್ಟ್ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಡೈರೆಕ್ಟ್ ಅಬ್ಜೆಕ್ಟ್ ಅಂತ ಹೇಳಿದ್ರೆ ಮಾಡುವ ವ್ಯಕ್ತಿಯನ್ನ ಕರ್ತೃ ಅಂತ ಹೇಳಿ ಕರಿತೀವಿ ನಾವು. ವಾಕ್ಯ ರಚನೆಯಲ್ಲಿ ಮೊದಲೇ ನಾವು ಅದನ್ನ ಗುರುತಿಸ್ಕೊತೀವಿ. ಹಿ ಟೋಲ್ಡ್, ಈ ಟೋಲ್ಡ್ ಅನ್ನೋದು ಕ್ರಿಯಾಪದವಾಗಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಬಂದಿದೆ, ಈ ಟೋಲ್ಡ್. ಹಾಗಾದ್ಮೇಲೆ ಟೆಲ್ ಎಂಬ ಮೂಲ ಶಬ್ದ ಅದು ಟೋಲ್ಡ್ ಆಗಿದೆ. ಹಿ ಟೋಲ್ಡ್ ಮೀ, ಹಿ ಟೋಲ್ಡ್ ಮೀ ಅದು ಇಂಡೈರೆಕ್ಟ್ ಅಬ್ಜೆಕ್ಟ್ ಆಗಿದೆ. ಎ ಸೀಕ್ರೆಟ್ ಅನ್ನು ಎಂಬ ಅರ್ಥದಲ್ಲಿ ಬರೋದು. ಅಲ್ಲಿಗೆ ನಮ್ಗೆ ಏನ್ ಹೇಳಿದ್ರೆ, ಸೀಕ್ರೆಟ್ ಅನ್ನ ನನಗೆ ಹೇಳಿದ್ರು ಎಂಬ ಅರ್ಥವನ್ನ ಕೊಡ್ತಾ ಇದೆ. ಹಿ ಟೋಲ್ಡ್ ಮೀ ಎ ಸೀಕ್ರೆಟ್, ಇದು ವಾಕ್ಯದಲ್ಲಿ ಬಂದಂತ ಶಬ್ದಗಳು. ಇಲ್ಲಿ ನಾವು ಮೀ ಅನ್ನ ಇಂಡೈರೆಕ್ಟ್ ಅಬ್ಜೆಕ್ಟ್ ಆಗಿ ನಾನಿಲ್ಲಿ ಗುರುತಿಸಿದ್ದೀನಿ. ಹಾಗೆ ಎ ಸೀಕ್ರೆಟ್ ಅನ್ನೋದನ್ನ ಇದು ಡೈರೆಕ್ಟ್ ಅಬ್ಜೆಕ್ಟ್ ಆಗಿ ಗುರುತಿಸಿದ್ದೀನಿ. ಏನನ್ನ ಅವರು ಹೇಳಿದ್ರು ಅಂದ್ರೆ, ಇಲ್ಲಿ ಅನ್ನು ಎಂಬ ಅರ್ಥದಲ್ಲಿ ಬರ್ತಕ್ಕಂಥದ್ದು ಇದೇ ಡೈರೆಕ್ಟ್ ಅಬ್ಜೆಕ್ಟ್, ಇದೇ ಇಂಡೈರೆಕ್ಟ್ ಅಬ್ಜೆಕ್ಟ್ ಆಗಿರ್ತದೆ. ಇದು ಗೆ ಎಂಬ ಅರ್ಥದಲ್ಲಿ ಬರ್ತದೆ. ಹಿ ಟೋಲ್ಡ್ ಮೀ ಎ ಸೀಕ್ರೆಟ್. ಅದೇ ರೀತಿ ನಾವು ವಾಕ್ಯವನ್ನ ತಗೊಂಡಾಗ, ಈಗ ಮೇಲಿನ ವಾಕ್ಯವನ್ನ ನೋಡಿ ನೀವು ಡೈರೆಕ್ಟ್ ಹೇಗಾಯ್ತು ಇಂಡೈರೆಕ್ಟ್ ಹೇಗಾಯ್ತು ಅಂತೇಳಿ ನಾವು ತಿಳಿಬಹುದು. ಮೈ ಮದರ್ ಗೇವ್ ಮೀ ಎ ವಾಚ್, ಮೈ ಮದರ್ ಗೇವ್ ಮೀ ಎ ವಾಚ್. ನೀವು ಹೇಳ್ಬೋದು ಈಗ ಡೈರೆಕ್ಟ್ ಅಬ್ಜೆಕ್ಟ್ ಯಾವುದು ಇಂಡೈರೆಕ್ಟ್ ಅಬ್ಜೆಕ್ಟ್ ಯಾವುದು ಅಂತ. ನೀವು ಹೇಳೋದಕ್ಕೆ ಸುಲಭವಾಗಿದೆ. ಇಲ್ಲಿ ಯಾರಿಗೆ ಈಗ ನನ್ನ ತಾಯಿ, ಯುವರ್ ಮದರ್ ಅಂತ ಹಾಕೋಬಹುದು, ಆಗ ನಿಮ್ಮ ತಾಯಿ ಆಗ್ತಾರೆ. ಇಲ್ಲಿ ಮೈ ಮದರ್ ಗೇವ್, ಗಿವ್ ಅನ್ನೋ ಶಬ್ದ ಇಲ್ಲಿ ಗೇವ್ ಆಗಿದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅದರಿಂದ ಮೈ ಮದರ್ ಗೇವ್ ಮೀ ಎ ವಾಚ್, ನನಗೆ ಒಂದು ಕೈ ಗಡಿಯಾರವನ್ನ
ನೋಡಿ, ನನಗೆ ಒಂದು ಕೈ ಗಡಿಯಾರವನ್ನ ನನ್ನ ತಾಯಿ ನೀಡಿದರು, ಕೊಟ್ಟರು ಎಂಬ ಅರ್ಥದಲ್ಲಿ ಇದೆ. ಹಾಗೆ ಎರಡನೇ ವಾಕ್ಯದಲ್ಲಿ ನಾನು ಮತ್ತೆ ಹೇಳಿದ್ದೀನಿ. ಈಗ ಮೂರನೇ ವಾಕ್ಯವನ್ನ ನಾವು ತಗೊಳ್ತಾ ಇದ್ದೀವಿ. ಮೈ ಕ್ಲಾಸ್ ಟೀಚರ್. ಇಲ್ಲಿ ಮೈ ಇಲ್ಲೂ ತಗೊಂಡಿದ್ದೀನಿ, ಇಲ್ಲೂ ಕೂಡ ತಗೊಂಡಿದ್ದೀನಿ. ಮೈ ಅಂದ್ರೆ ಅದು ನನ್ನ ಎಂಬ ಅರ್ಥಕ್ಕೆ ಬರುತ್ತೆ. ಇದು ಮೈ ಕ್ಲಾಸ್ ಟೀಚರ್. ಈಗ ನಾನು ಒಂದು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ವಿದ್ಯಾರ್ಥಿಯಾಗಿ ಅದು ನಿಮ್ಗೆ ಅರ್ಥ ಆಗಿರ್ತದೆ, ನಿಮಗೂ ಕೂಡ ಅರ್ಥ ಆಗಿರ್ತದೆ ವಿದ್ಯಾರ್ಥಿಗಳಿಗೆ. ನೀವೇ ಹೇಳ್ಕೊತಾ ಇದ್ದೀರಾ ನಿಮ್ ಬಗ್ಗೆ ಅಂತ ಆಯ್ತದೆ. ಇವಾಗ ಮೈ ಕ್ಲಾಸ್ ಟೀಚರ್ ಆಸ್ಕ್ಡ್ ಮೀ. ಆಸ್ಕ್ಡ್ ಅಂದ್ರೆ ಏನು? ಆಸ್ಕ್ ಅಂದ್ರೆ ಕ್ವಶನ್, ಅಂದ್ರೆ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ಆಸ್ಕ್ಡ್ ಮೀ ಎ ಕ್ವಶನ್. ಏನನ್ನ ಮಾಡಿದ್ರು ಅವರು, ಇಲ್ಲಿ ಅನ್ನು ಎಂಬ ಶಬ್ದ ಇಲ್ಲಿ ಬರುತ್ತೆ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೋಬಹುದು. ಕ್ವಶನ್ ಅನ್ನೋದು ಒಂದು ಪ್ರಶ್ನೆಯನ್ನ ನನ್ನ ಕ್ಲಾಸ್ ಟೀಚರ್ ಇಲ್ಲಿ ಅಂತ ನಾವು ಅನ್ಕೋಬಹುದು. ನೀವು ನನಗೆ ಕೇಳಿದರು ಎಂಬ ಅರ್ಥ ಆಗ್ತದೆ. ಆಸ್ಕ್ ಅಂದ್ರೆ ಪ್ರಶ್ನಿಸೋದು, ಆಸ್ಕ್ಡ್ ಅಂದ್ರೆ ಪ್ರಶ್ನಿಸಿದರು ಎಂಬ ಅರ್ಥದಲ್ಲ. ಮೈ ಕ್ಲಾಸ್ ಟೀಚರ್ ಆಸ್ಕ್ಡ್ ಮೀ ಎ ಕ್ವಶನ್. ಇಲ್ಲಿ ನಾವು ಗುರುತಿಸ್ತಾ ಇರೋದೇನು? ಇಂಡೈರೆಕ್ಟ್ ಅಬ್ಜೆಕ್ಟ್ ಯಾವುದು ಎಂಬುದಾಗಿ ನಾವು ಗುರುತಿಸ್ತಾ ಇದ್ದೀವಿ. ಮತ್ತೆ ಡೈರೆಕ್ಟ್ ಅಬ್ಜೆಕ್ಟ್ ಯಾವುದು? ಡೈರೆಕ್ಟ್ ಅಬ್ಜೆಕ್ಟ್ ಅಂದ್ರೆ ಅನ್ನು ಎಂಬ ಅರ್ಥದಲ್ಲಿ ಬರ್ತಕ್ಕಂಥದ್ದು. ಇಂಡೈರೆಕ್ಟ್ ಅಬ್ಜೆಕ್ಟ್ ಅಂದ್ರೆ ಅದು ಪರೋಕ್ಷವಾಗಿರ್ತದೆ, ಯಾರಿಗೆ ಎಂಬ ಅರ್ಥದಲ್ಲಿ ಇರ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಮೈ ಆಂಕಲ್. ಇಲ್ಲಿ ಮೈ ಅನ್ನೋದೇ ಹೆಚ್ಚಾಗಿ ನಾನು ತಗೊಂಡಿದ್ದೀನಿ, ಸ್ವಲ್ಪ ಸುಲಭವಾಗಿ ಇರಲಿ ವಾಕ್ಯ ಅಂತೇಳಿ. ಮೈ ಬಿಟ್ಬಿಟ್ರು ಕೂಡ ಆಗ್ತದೆ. ಅಂಕಲ್ ಅಂದ್ರೆ ನಮ್ಗೆ ಅರ್ಥ ಆಗಿರ್ತದೆ, ಅದು ಅಂಡರ್ಸ್ಟುಡ್. ಅದು ಅಂಕಲ್ ಆಸ್ ಪ್ರಾಮಿಸ್ಡ್, ಹೌದಲ್ವಾ? ಅದನ್ನ ಇಲ್ಲಿ ಮೈ ಅಂತ ತಗೊಂಡಿದ್ದೆ. ಮೈ ಅಂಕಲ್ ಹ್ಯಾಸ್ ಪ್ರಾಮಿಸ್ಡ್ ಮೀ ಬೈಸಿಕಲ್. ಪ್ರಾಮಿಸ್ ಅಂದ್ರೆ ಅವ್ರಿಗೆ ಏನು ಬೇಕಾಗಿತ್ತು ಅದನ್ನ ಕೊಡೋದಕ್ಕೆ ಪ್ರಾಮಿಸ್ಡ್ ಅನ್ನೋದ್ರಲ್ಲಿ ಇರ್ತದೆ. ಇಲ್ಲಿ ಗಿವ್ಗೂ ಪ್ರಾಮಿಸ್ಗೂ ಸ್ವಲ್ಪ ವ್ಯತ್ಯಾಸವನ್ನ ನಾವು ಇಲ್ಲಿ ನೋಡಬಹುದು. ಯಾವುದೇ ಏನನ್ನಾದರೂ ಒಬ್ಬರಿಗೆ ಕೊಡುವಾಗ ನಾವು ಪ್ರಾಮಿಸ್ ಅನ್ನೋ ಶಬ್ದನು ಕೂಡ ಬಳಸ್ತೇವೆ. ಅದಕ್ಕೆ ಪ್ರಾಮಿಸ್ ಅನ್ನೋದು ಇಲ್ಲಿ ಅದು ಮೂಲ ಶಬ್ದವಾಗಿರ್ತದೆ, ಕ್ರಿಯಾ ಶಬ್ದ. ಅದನ್ನ ಇಡಿ ಫಾರ್ಮ್ ತಗೊಂಡಾಗ ಅದು ಭೂತಕಾಲಕ್ಕೆ ಬಂದಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ. ಮೈ ಅಂಕಲ್ ಆಸ್ ಪ್ರಾಮಿಸ್ಡ್ ಮೀ ಬೈಸಿಕಲ್. ಅವರು ನನಗೆ ಬೈಸಿಕಲ್ ನ ಕೊಡುವುದಾಗಿ ಹೇಳಿದರು ಎಂಬ ಅರ್ಥದಲ್ಲಿ ಇದೆ. ಮೈ ಡ್ಯಾಡ್ ಆಸ್, ಆರನೇದು ನೋಡ್ತಾ ಇದ್ದೀರಾ? ಮೈ ಡ್ಯಾಡ್ ಆಸ್ ಪ್ರಾಮಿಸ್ಡ್ ಮೈ ಮದರ್ ಎ ಗೋಲ್ಡ್ ರಿಂಗ್. ಇಲ್ಲಿ ಡೈರೆಕ್ಟ್ ಯಾವುದು, ಇಂಡೈರೆಕ್ಟ್ ಯಾವುದು ನೀವು ಗುರ್ಸ್ಕೋಬಹುದು. ಈ ಒಂದು ಸಕರ್ಮ ಕ್ರಿಯಾಪದ ಪ್ರಾಮಿಸ್ ಅಂತಿದೆ ಅಂದ್ರೆ ಯಾವುದನ್ನೇ ಏನನ್ನಾದರೂ ಒಬ್ಬರಿಗೆ ಕೊಡುವಾಗ ಪ್ರಾಮಿಸ್ ಮಾಡಿರ್ತೀವಿ. ಅದೇ ಇಲ್ಲಿ ಪ್ರಾಮಿಸ್ ಇಲ್ಲಿ ಈಡ್ ಫಾರ್ಮ್ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ. ಇಲ್ಲಿ ಇದು ಈಗ ಇದ ಮೇಲೆ ಇಲ್ಲಿ ಯಾಸಿರೋದ್ರಿಂದ ಪಾರ್ಟ್ ಪರ್ಫೆಕ್ಟ್ ಆಗಿ ತಿಳ್ಕೊತಿದ್ವಿ. ಅಂದ್ರೆ ಹಿಂದೆನೆ ಹೇಳಿದ್ರು ಎಂಬ ಅರ್ಥದಲ್ಲಿ ಇದೆ ಎಂಬುದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಮೈ ಡ್ಯಾಡ್ ಆಸ್ ಪ್ರಾಮಿಸ್ಡ್ ಮೈ ಮದರ್. ಯಾರಿಗೆ? ಇಲ್ಲಿ ಗೆ ಅಂತ ನಾವು ತಿಳ್ಕೋಬಹುದು. ಮೈ ಮದರ್, ನಮ್ಮ ತಂದೆ ನಮ್ಮ ತಾಯಿಗೆ ಏನ್ ಪ್ರಾಮಿಸ್ ಮಾಡಿದ್ರು ಕೊಡುವುದಾಗಿ? ಈ ಗೋಲ್ಡ್ ರಿಂಗ್. ಇಲ್ಲಿ ಇದು ಅನ್ನು ಎಂಬ ಅರ್ಥದಲ್ಲಿ ಇದೆ ಎಂಬ ಅರ್ಥವನ್ನ ನೀವು ಮಾಡ್ಕೋಬಹುದು. ಹೀಗೆ ವಾಕ್ಯ ರಚನೆಯನ್ನ ನೀವು ಸುಲಭವಾಗಿ ಮಾಡುವ ರೀತಿಯನ್ನ ರೂಢಿಸ್ಕೊಂಡ್ರೆ, ತೆಗೆದುಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ನಾವು ಮಾತನಾಡೋದಕ್ಕೆ ಎಷ್ಟೋ ನಿಮಗೆ ಈಸಿ ಆಗಿರ್ತದೆ. ಅಲ್ಲಿ ಒಂದು 10% ಇಷ್ಟು ಕಲ್ತ್ರೆ ನೀವು 10% ನಿಮ್ಗೆ ಬಂದ ಹಾಗೆ. ಅವಾಗ ಇನ್ನು ಮುಖ್ಯವಾದ ಭಾಗಗಳು ಬರ್ತಾ ಇರ್ತದೆ, ಅದು ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ನಾವು ಮೊದಲು ಗುರುತಿಸಬೇಕಾಗಿದೆ, ಅಲ್ಲಿ ಅಬ್ಜೆಕ್ಟ್ಗಳನ್ನ ಗುರುತಿಸ್ಕೋಬೇಕು. ಅದು ಡೈರೆಕ್ಟ್ ಆಗಿದೆಯಾ ಇಲ್ಲ ಇಂಡೈರೆಕ್ಟ್ ಆಗಿದೆಯಾ. ಸಬ್ಜೆಕ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಯಾವ ವ್ಯಕ್ತಿ ಏನನ್ನ ಕೆಲಸವನ್ನ ಮಾಡ್ತಾರೋ ಅವನನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ನಾನು ಇದೊಂದು ವಿವರಿಸ್ಬಿಡ್ತೀನಿ, ಏಳನೇದನ್ನ. ಐ ಆಫರ್ಡ್ ದ್ಯಾಮ್ ಸಮ್ ಸ್ನ್ಯಾಕ್ ಅಂತ ಹೇಳ್ಬೋದು, ಇಲ್ಲ ಸಮ್ ಫುಡ್ ಅಂತ ಕೂಡ ಹೇಳ್ಬೋದು. ಅವ್ರಿಗೆ ನಾನು ಆಫರ್ಡ್, ಈಗ ಅವ್ರಿಗೆ ಇಷ್ಟ ಇದ್ದಾಗ ನಾವು ಆಫರ್ಡ್ನ ಬಳಸ್ತೀವಿ. ಆ ವ್ಯಕ್ತಿಗೆ ಇಷ್ಟ ಇದ್ರೆ ಆ ವ್ಯಕ್ತಿಗೆ ನಾವು ಅದನ್ನ ಕೊಡುವುದಾಗಿ ನಾವು ಹೇಳ್ತೀವಿ. ಐ ಆಫರ್ಡ್ ದೆಮ್ ಅಂದ್ರೆ ದೇ ಆ ರೂಪದಲ್ಲಿ ನಾವು ಬಂದಿದೆ. ದೆಮ್ ಅಂದ್ರೆ ಅವರಿಗೆ ಎಂಬ ಅರ್ಥವನ್ನು ಬರ್ತದೆ. ಇಲ್ಲಿ ಏನನ್ನ? ಸ್ನ್ಯಾಕ್ ಅಥವಾ ಸಮ್ ಫುಡ್ ಹೇಳ್ತಾ ಇದ್ವಿ. ಐ ಆಫರ್ಡ್ ದೆಮ್ ಸಮ್ ಸ್ನ್ಯಾಕ್ ಸಮ್
ಅಥವಾ ಸಮ್ ಫುಡ್ ಅಂತ ಹೇಳ್ಬೋದು. ಇಲ್ಲಿ ನಾನು ಅವ್ರಿಗೆ ಕೊಡುವುದಾಗಿ ಏನು ಹೇಳಿದ್ರು ಅವ್ರಿಗೆ ಇಷ್ಟ ಇತ್ತು ಅಂತ ಆಯ್ತದೆ. ಇಲ್ಲಿ ನಮಗೆ ಅವ್ರು ಇಷ್ಟಪಟ್ಟಾಗ ನಾವು ಇಷ್ಟಪಟ್ಟಿದ್ದನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಎಂಬ ಅರ್ಥವಿದೆ. ಆಫರ್ ಮಾಡಿದೆ ಕೊಡುವುದಾಗಿ ಹೇಳಿದೆ ಎಂಬ ಅರ್ಥದಲ್ಲೇ ಇದೆ ವಾಕ್ಯ. ಐ ಆಫರ್ಡ್ ದೆಮ್ ಸಮ್ ಸ್ನ್ಯಾಕ್ ಆರ್ ಸಮ್ ಫುಡ್. ಇಲ್ಲಿ ಈ ಏನು ಶಬ್ದಗಳು ಈ ವಾಕ್ಯಗಳಲ್ಲಿ ಬಂದಿದೆ, ಏನು ಇಲ್ಲಿ ಬರೆದು ನಾವು ತೋರಿಸ್ತಾ ಇದ್ದೀನಿ, ಆ ಎಲ್ಲ ಶಬ್ದಗಳಲ್ಲಿ ಕೆಲವು ಶಬ್ದಗಳನ್ನ ನಾನು ತೆಗೆದಿದ್ದೀನಿ. ಇನ್ನೂ ಅನೇಕ ಶಬ್ದಗಳು ಬರ್ತಾ ಇರ್ತವೆ. ಅದನ್ನ ಹೆಚ್ಚಿನ ಶಬ್ದಗಳನ್ನ ನಾನು ನಿಮಗೆ ನಿಮ್ಮ ಮುಂದೆ ತಂದು ಅದನ್ನ ವಿವರಿಸಿ ಹೇಳ್ತೇನೆ. ಅದನ್ನ ನೀವು ನೋಟ್ ಮಾಡ್ಕೋತಾ ಇದ್ರೆ ಅದರ ವಿವರಣೆಯನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಈ ವಾಕ್ಯಗಳನ್ನ ರಚನೆ ಮಾಡೋದಕ್ಕೆ ಸುಲಭ ಆಗ್ತದೆ ಅನ್ನೋದನ್ನ ನಾನು ಇವತ್ತು ಹೇಳಿ ಇಂದಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.